ಮೇಲೆ ಆರೋಪ ಮಾಡಿದ್ದಕ್ಕೆ ಖಂಡನೆ ವ್ಯಕ್ತವಾಗಿದೆ. ಇಮ್ತಿಯಾಜ್ ಸಾವಿಗೆ ಭದ್ರತಾ ಪಡೆಗಳನ್ನ ತಪ್ಪಾಗಿ ದೂಷಿಸಬಾರದು. ಇಮ್ತಿಯಾಜ್ ನದಿಗೆ ಹಾರಿರೋ ದೃಶ್ಯ ಕ್ಯಾಮೆರಾದಲ್ಲೇ ಸೆರೆಯಾಗಿದೆ. ಉಗ್ರರ ಅಡಗುತಾಣ ತೋರಿಸೋದಾಗಿ ಇಮ್ತಿಯಾಜ್ ಅಹಮದ್ ಹೇಳಿದ್ದ. ಭದ್ರತಾ ಪಡೆಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಈತ ನದಿಗೆ ಹಾರಿದ್ದಾನೆ. ಇಮ್ತಿಯಾಜ್ ಮೃತಪಟ್ಟ ಘಟನೆ ಬಗ್ಗೆ ಜಮ್ಮು ಕಾಶ್ಮೀರ ಪೊಲೀಸರು ಹೇಳಿಕೆ ಕೊಟ್ಟಿದ್ದಾರೆ. ಇಮ್ತಿಯಾಜ್ ಸಾವಿನ ಬಗ್ಗೆ ಭದ್ರತಾ ಪಡೆಗಳ ಮೇಲೆಯೇ ಆರೋಪ ಮಾಡಿದ್ದರ ಬಗ್ಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ, ಖಂಡನೆ ವ್ಯಕ್ತವಾಗ್ತಾ ಇದೆ. ಜಮ್ಮು ಕಾಶ್ಮೀರ ಪೊಲೀಸರು ಕೊಟ್ಟಂತ ಹೇಳಿಕೆ ಇಮ್ತಿಯಾಜ್ ಮೃತಪಟ್ಟ ಘಟನೆಯ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಮ್ತಿಯಾಜ್ ನದಿಗೆ ಹಾರಿರೋ ದೃಶ್ಯ ಕ್ಯಾಮೆರಾದಲ್ಲೇ ಸೆರೆಯಾಗಿದೆ. ಇದು ನಿಗೂಢವಾದ ಸಾವಲ್ಲ. ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೋಗಿ ಈತನೇ ನದಿಗೆ ಹಾರಿರೋದು. ಅಲ್ಲಿ ಈಜೋದಕ್ಕಾಗದೆ ಆತ ಮೃತಪಟ್ಟಿದ್ದಾನೆ. ಇಮ್ತಿಯಾಜ್ ಮೃತಪಟ್ಟ ಘಟನೆಯ ಬಗ್ಗೆ ಜಮ್ಮು ಕಾಶ್ಮೀರ ಪೊಲೀಸರು ಹೇಳಿಕೆ ಕೊಟ್ಟಿದ್ದಾರೆ. ಭದ್ರತಾ ಪಡೆಗಳ ಮೇಲೆ ಆರೋಪ ಮಾಡಿದ್ದಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಇಮ್ತಿಯಾಜ್ ಸಾವಿಗೆ ಭದ್ರತಾ ಪಡೆಗಳನ್ನ ತಪ್ಪಾಗಿ ದೂಷಿಸಬಾರದು ಅಂತ ಜಮ್ಮು ಕಾಶ್ಮೀರ ಪೊಲೀಸರು ಹೇಳಿಕೆ ಕೊಟ್ಟಿದ್ದಾರೆ. ಇಮ್ತಿಯಾಜ್ ನದಿಗೆ ಹಾರಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ ನೀವು. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾದಂತ ದೃಶ್ಯ ಇದು. ಭಾರೀ ಅನಾಹುತವನ್ನ ತಪ್ಪಿಸಿದ ಭಾರತೀಯ ಸೇನೆ. ಜಮ್ಮು ಕಾಶ್ಮೀರದಲ್ಲಿ 5 ಜೀವಂತ ಬಾಂಬ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. 3 ಟಿಫನ್ ಬಾಕ್ಸ್, 2 ಸ್ಟೀಲ್ ಬಕೆಟ್ನಲ್ಲಿ ಇದ್ದಂತ ಬಾಂಬ್, ಒಟ್ಟು 5 ಜೀವಂತ ಬಾಂಬ್. ಭಾರೀ ಅನಾಹುತವನ್ನ ಭಾರತೀಯ ಸೇನೆ ತಪ್ಪಿಸಿದೆ. ಪೂಂಚ್ನ ಸುರಾನ್ಕೋಟೆ ಅರಣ್ಯದಲ್ಲಿ ಬಾಂಬ್ ಪತ್ತೆಯಾಗಿದೆ. ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿದ್ದಂತಹ ಭಾರತೀಯ ಸೇನೆ ಸಂವಹನ ಉಪಕರಣಗಳನ್ನು ಕೂಡ ವಶಕ್ಕೆ ಪಡೆದಿದೆ. ಸೇನೆ 5 ಜೀವಂತ ಬಾಂಬ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದೆ. ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿದೆ. 3 ಟಿಫನ್ ಬಾಕ್ಸ್, 2 ಸ್ಟೀಲ್ ಬಕೆಟ್ನಲ್ಲಿ ಇದ್ದಂತ ಬಾಂಬ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಸಂವಹನ ಉಪಕರಣಗಳನ್ನು ಕೂಡ ಸೇನೆ ವಶಕ್ಕೆ ಪಡೆದಿದೆ. ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು. ಜಮ್ಮು ಕಾಶ್ಮೀರದ ಮೂಲೆ ಮೂಲೆಯಲ್ಲೂ ಸೇನೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಒಂದು ಕಡೆ ಉಗ್ರರಿಗಾಗಿ ಕೂಂಬಿಂಗ್ ಕಾರ್ಯಾಚರಣೆ, ಮತ್ತೊಂದು ಕಡೆ ಉಗ್ರರಿಗೆ ಯಾರೆಲ್ಲ ಸಹಕಾರ ಕೊಟ್ಟರು ಕಾಶ್ಮೀರದ ಸ್ಥಳೀಯರು ಅವರನ್ನು ಕೂಡ ಹುಡುಕ್ತಾ ಇದೆ ಸೇನೆ. ಈಗಾಗಲೇ ಸಹಕಾರ ಕೊಟ್ಟಂತಹ ಹಲವರನ್ನ ವಶಕ್ಕೆ ಪಡೆಯಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ನೆಲೆ ಕಂಡುಕೊಂಡಂತಹ ಉಗ್ರರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ಕಾರ್ಯಾಚರಣೆ ಮುಂದುವರೆದಿದ್ದು ಜಮ್ಮು ಕಾಶ್ಮೀರದಲ್ಲಿ 5 ಜೀವಂತ ಬಾಂಬ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಉಗ್ರರು ಎಲ್ಲೆಲ್ಲಿ ಅಡಗಿ ಕೂತಿದ್ದಾರೋ ಅವರ ನೆಲೆಗಳ ಮೇಲೆ ಭಾರತೀಯ ಸೇನೆ ದಾಳಿ ಮಾಡ್ತಾ ಇದೆ. ಭಾರತದಿಂದ ದಾಳಿಯ ಭೀತಿ ಈಗ ಪಾಕಿಸ್ತಾನ ವಿಶ್ವಸಂಸ್ಥೆಯ ಕದ ತಟ್ಟಿದೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಭಾರತ ಪಾಕ್ ಉದ್ವಿಗ್ನತೆಯ ಚರ್ಚೆ. ತುರ್ತು ಸಭೆ ಕರೆಯುವಂತೆ ಪಾಕಿಸ್ತಾನ ಮನವಿ ಮಾಡಿದೆ. ವಿಶ್ವಸಂಸ್ಥೆಯಲ್ಲಿ ತಾತ್ಕಾಲಿಕ ಸದಸ್ಯತ್ವವನ್ನ ಪಾಕಿಸ್ತಾನ ಹೊಂದಿದೆ. ಒಂದು ಕಡೆ ಗಡಿ ನಿಯಂತ್ರಣ ರೇಖೆಯಲ್ಲಿ ದಾಳಿ, ಅತ್ತ ಮೀಟಿಂಗ್. ಭಾರತದ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಪಾಕಿಸ್ತಾನ ನಡೆಸ್ತಾ ಇರುವಂತಹ ಶತ ಪ್ರಯತ್ನ ಇದು. ಭಾರತದಿಂದ ದಾಳಿಯ ಭೀತಿಯಲ್ಲಿದೆ ಪಾಕಿಸ್ತಾನ. ಯಾವುದೇ ಕ್ಷಣದಲ್ಲಿ ಭಾರತ ತನ್ನ ಮೇಲೆ ಅಟ್ಯಾಕ್ ಮಾಡುತ್ತೆ ಅನ್ನೋ ಭಯದಲ್ಲೇ ದಿನ ದೂಡ್ತಾ ಇದೆ. ಇದೀಗ ಪಾಕಿಸ್ತಾನ ವಿಶ್ವಸಂಸ್ಥೆಯ ಕದ ತಟ್ಟಿದೆ. ತುರ್ತು ಸಭೆ ಕರೆಯುವಂತೆ ಮನವಿ ಮಾಡಿದೆ ಪಾಕಿಸ್ತಾನ. ವಿಶ್ವಸಂಸ್ಥೆಯಲ್ಲಿ ತಾತ್ಕಾಲಿಕ ಸದಸ್ಯತ್ವವನ್ನ ಹೊಂದಿದೆ ಪಾಕಿಸ್ತಾನ. ಒಂದು ಕಡೆ ಪಾಕಿಸ್ತಾನದ ಒಳಗಡೆ ಅಲ್ಲಿಯ ನಾಯಕರು ಕೊಡ್ತಾ ಇರುವಂತಹ ಉದ್ದಟತನದ ಹೇಳಿಕೆ, ಗಡಿಯಲ್ಲಿ ಪಾಕಿಸ್ತಾನ ನಡೆಸ್ತಾ ಇರುವಂತಹ ಗುಂಡಿನ ದಾಳಿ, ಮತ್ತೊಂದು ಕಡೆ ಅಣು ಬಾಂಬ್ ಹಾಕ್ತೀವಿ ಅನ್ನೋ ಬೆದರಿಕೆ ಪಾಕಿಸ್ತಾನದ ಕಡೆಯಿಂದ. ಒಳಗೊಳಗೆ ಹೆದರ್ತಾ ಇದೆ ಪಾಕಿಸ್ತಾನ. ಈಗ ವಿಶ್ವಸಂಸ್ಥೆಯ ಕದ ತಟ್ಟಿದೆ. ತುರ್ತು ಸಭೆ ಕರೆಯುವಂತೆ ಭಾರತದ ದಾಳಿಗೆ ಬೆಚ್ಚಿ ಬೀಳ್ತಾ ಇದೆ ಪಾಕಿಸ್ತಾನ. ಇನ್ನೂ ದಾಳಿ ಮಾಡಿಲ್ಲ. ಭಾರತದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯೇ ಪಾಕಿಸ್ತಾನದ ನಿದ್ದೆಗೆಡಿಸಿದೆ. ಭಾರತದ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಪಾಕ್ ನಡೆಸ್ತಾ ಇರೋ ಪ್ರಯತ್ನ ಇದು. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.